ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಟೇಸ್ಟ್ ಮಾತ್ರ. ನೀವು ಈ ರೀತಿ ಮಾಡಿಕೊಂಡು ಇದ್ರ ಜೊತೆ ಗ್ರೀನ್ ಚಟ್ನಿ ಮಾಡಿ ಕೊಡಿ, ಸೀರಿಯಸ್ಲಿ ಒಬ್ಬರೇ ಬೇಕಾದರೆ 10 ಫಿಶ್ ಕೊಟ್ಟರು ತಿನ್ಬೋದು. ಅಷ್ಟು ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಹೇಳಿದ್ರು ಅದೇ ಅಂತ. ನಾವು ಯಾವಾಗಲೂ ಜಾಸ್ತಿ ಬಾಂಗಡ ತಂದು ಮಾಡ್ತಿದ್ದಿದ್ದು, ಈ ಸತಿ ಜಿಲೇಬಿ ಟ್ರೈ ಮಾಡಿದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇದು ಆ್ಯಕ್ಚುಲಿ ಸಂಡೇ ವ್ಲಾಗ್ ಆಗಿರುತ್ತೆ. ಸಂಡೇ ತುಂಬಾ ಪೀಸ್ಫುಲ್ ಮತ್ತು ಸ್ಲೋ ಡೇ ಆಗಿರುತ್ತೆ. ನಮಗಂತೂ ಸಂಡೇ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ. ರಿಲ್ಯಾಕ್ಸ್ಡಾಗಿ ಎದ್ದೊಳ್ತೀವಿ. ಆಮೇಲೆ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡಿದ್ವಿ. ಪಾಪುಗೆ ಮೇಲೆ ನಮ್ಮ ಮನೆಯವರು ಗಾಡಿ ರೆಡಿ ಮಾಡ್ತಾಯಿದ್ರು. ಅದು ತುಂಬ ದಿವಸದಿಂದ ಒಂದೇ ಕಡೆ ನಿಲ್ಲಿಸಿ ಡಸ್ಟ್ ಆಗಿತ್ತು, ಅದನ್ನು ಒರೆಸ್ಕೊಂಡು ಕೂತ್ಕೊಂಡಿದ್ರು. ಇನ್ನು ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಗಿತ್ತು. ನಮ್ಮ ಅಕ್ಕವ್ರು ಬರ್ತೀನಿ ಅಂತ ಹೇಳಿದರು. ನಮ್ಮ ರಿತ್ವಿಕು ಏಡಿಕಾಯಿ ಬೇಕು ಅಂತ ಹೇಳಿದ್ದ. ಮೊನ್ನೆ ಮೈಸೂರಿಗೆ ಹೋದಾಗ ಫಿಶ್ ಫ್ರೈ ಮತ್ತು ಏಡಿಕಾಯಿ ಎಲ್ಲ ತಿನ್ನೋಣ ಅಂದ್ಕೊಂಡ್ವಿ. ಬಟ್ ಏಡಿಕಾಯಿ ಅಷ್ಟೊಂದು ಫ್ರೆಶ್ ಇರಲಿಲ್ಲ ಅಂತ ತಿನ್ನಲಿಲ್ಲ. ಮತ್ತು ಫಿಶ್ಶು ತಿಂದಿದ್ರಲ್ವ, ಅದೊಂದು ಚೂರು ಚೆನ್ನಾಗಿರಲಿಲ್ಲ. ಎಲ್ಲ ಡಸ್ಟ್ಬಿನ್ಗೆ ಹಾಕಿ ಬಂದ್ರಂತೆ. ನನಗಂತೂ ತಿನ್ನಬೇಕಂತ ಏನೂ ಅನಿಸಿರ್ಲಿಲ್ಲ. ನಾನು ಬರೀ ಎಗ್ ಫ್ರೈಡ್ ರೈಸ್ ತಿಂದಿದ್ದೆ, ಅದು ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಸೊ ನಮ್ಮ ಅರುಣ್ ಅವ್ರಿಗೆ ಫಿಶ್ ಫ್ರೈ ಅಂದರೆ ತುಂಬಾ ಇಷ್ಟ. ನಮ್ಮ ಮನೆಯವ್ರು ಹೇಳ್ತಾಯಿದ್ರು, ನೀನು ಮಾಡೋ ಫಿಶ್ ಫ್ರೈ ಸಖತ್ತಾಗಿರುತ್ತೆ ಹೋಟೆಲ್ಗಿಂತ, ನೀನೇ ಮಾಡಿಕೊಡು. ಅಲ್ಲಿಂದ ತಿಂದಿದ್ದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ, ಬೇಜಾರೇ ಆಗೋಯ್ತು ಮೀನು ತಿಂದಿದ್ದು ಒಂಥರ ಅಂತ ಹೇಳಿದರು. ಸರಿ ಅಂತ ಹೇಳಿಬಿಟ್ಟು ಇವ್ನು ರಿತ್ವಿಕ್ ಬೇರೆ ಏಡಿಕಾಯಿ ಕೇಳ್ತಿದ್ನಲ್ವಾ, ತೊಗೊಂಬರೋಣ ಅಂತ ಮಾರ್ಕೆಟ್ಗೆ ಹೋದ್ವಿ. ಇವತ್ತು ಅಕ್ಕ ಬರೋವಾಗ ಮಟನ್ ತರ್ತೀನಿ ನಾನು, ನೀನು ಇದು ತೊಗೊಂಬಂದು ಮಾಡು ಅಂತ ಹೇಳಿದರು. ಸರಿ ಅಂತ ಮಾರ್ಕೆಟ್ಗೆ ಹೋಗಿ ನೋಡ್ತೀವಿ, ಅಲ್ಲಿ ಏಡಿಕಾಯಿನೇ ಇಲ್ಲ. ಎಷ್ಟೊಂದು ಅಂಗಡಿ ಕೇಳಿದ್ವಿ. ಅಲ್ಲಿ ಸೀಸನ್ ಇಲ್ವಾ? ಹೌದಾ? ಮೊಟ್ಟೆ ಹಾಕ್ತಿದ್ಯಾ? ಅಲ್ಲ, ಎಲ್ಲ ರೇಟ್ ಜಾಸ್ತಿ ಆಗೋಗಿದೆಲ್ಲ. ಇಡೀ ಸಂತೆ ಎಲ್ಲ ಹುಡುಕಿದ್ದೀವಿ, ಏಡಿಕಾಯಿ ಸಿಕ್ಕಲಿಲ್ಲ. ಒಂದು ಅಂಗಡಿಲೂ ಏಡಿಕಾಯಿ ಇರಲಿಲ್ಲ. ಆಮೇಲೆ ಅಲ್ಲಿ ಕೇಳಿ ನೋಡಿದ್ಮೇಲೆ ಅವ್ರು ಹೇಳಿದ್ರು, ಈಗ ಏಡಿಕಾಯಿ ಅಷ್ಟು ಬರ್ತಿಲ್ಲ, ಮತ್ತು ಸಮುದ್ರದಲ್ಲಿ ಮೊಟ್ಟೆ ಹಾಕ್ತಿದ್ದೀವಲ್ಲ ಅದಕ್ಕೆ ಕ್ಲೋಸ್ ಮಾಡಿದ್ರಂತೆ ಸೀವೇಸು, ಅಷ್ಟೊಂದು ಜಾಸ್ತಿ ಫಿಶಿಂಗ್ ಇಲ್ಲ ಅಂತ ಹೇಳಿದ್ರು. ಸರಿ ಅಂತ ನಾನೇನು ಮಾಡಿದೆ, ಈಗ ಏಡಿಕಾಯಿ ಇರಲಿಲ್ಲ. ನಮ್ಮ ಬಾವಾಗ ಫೋನ್ ಮಾಡಿ ಕೇಳಿದ್ದಕ್ಕೆ ನಮ್ಮ ರಿತ್ವಿಕು ಪ್ರಾನ್ಸ್ ಓಕೆ ಅಂತ ಹೇಳ್ದ. ನಮ್ಮ ಮನೆಯವ್ರಿಗೂ ಪ್ರಾನ್ಸ್ ಅಂದರೆ ಸಖತ್ ಇಷ್ಟ. ಅದು ತೊಗೊಂಬರೋಣ ಅಂತಂದರೆ 600 ರೂಪಾಯಿ kg. ಸರಿ ಅಂತ ಹೇಳ್ಬಿಟ್ಟು 1 kg ಪ್ರಾನ್ಸ್ ತೊಗೊಂಡು ಇನ್ನು 2.5 kg ಫಿಶ್ ತೊಗೊಂಡು ಬಂದ್ವಿ. ಮನೆಗೆ ಬಂದಮೇಲೆ ಎಲ್ಲರಿಗೂ ಹಶ್ವು ಅಂದರೆ ಹಶ್ವು. ಟೈಮ್ ಆಗೋಗ್ಬಿಟ್ಟಿದೆ ಆಲ್ರೆಡಿ. ಮನೆಗೆ ಬರೋಷ್ಟೊತ್ತಿಗೆ 1:30 ಆಗೋಗ್ಬಿಟ್ಟಿತ್ತು. ನಮ್ಮ ಅಕ್ಕವ್ರು ಬೇರೆ ಮಟನ್ ತಂದಿದ್ರಲ್ಲ, ಅದರಲ್ಲಿ ಮಟನ್ ಸಾರು ಮುದ್ದೆ ಅಮ್ಮ ಮಾಡಿದ್ರು. ಮತ್ತು ನಾನು ಪ್ರಾನ್ಸ್ ಫ್ರೈ ಮಾಡಿದ್ದೆ. ಔಟ್ಸ್ಟ್ಯಾಂಡಿಂಗಾಗಿ ಬಂದಿತ್ತು, ಎಲ್ಲರಿಗೂ ಇಷ್ಟ ಆಯಿತು. ವಾವ್, ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಂದಿತ್ತು. 1 kgಗೆ ಬರೀ 55 ಪೀಸಸ್ ಅಷ್ಟೇ ಬರುತ್ತೆ. ಅದು 600 ರೂಪೀಸ್ ಕೊಟ್ಟಿದ್ದಕ್ಕೆ ವರ್ತು. ಆಚೆ ಎಲ್ಲನೂ ತಿಂದರೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಟ್ರಿನೇ ಅನಿಸಲ್ಲ. ಇನ್ನೊಂದು ಸತಿ ಜಾಸ್ತಿನೇ ತಂದು ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಫ್ಯಾಮಿಲಿ ಜೊತೆ ಎಲ್ಲ ಲಂಚ್ ಮುಗಿಸ್ಕೊಂಡು ಈವ್ನಿಂಗ್ ಸ್ವಲ್ಪ ಚಿಟ್ ಮಾಡ್ತಾ ಆಟ ಆಡ್ತಾ ಇದ್ವಿ. ಸೊ ಈವ್ನಿಂಗಿಗೆ ಫಿಶ್ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಟೀ ಟೈಮ್ಗೆ ಅಂತ ಅಂದ್ಕೊಂಡು ಸೊ ಇಲ್ಲಿ ಫಿಶ್ ಫ್ರೈ ಮಾಡ್ತಿದ್ದೀನಿ. ತುಂಬಾ ಔಟ್ಸ್ಟ್ಯಾಂಡಿಂಗ್ ಆಗಿ ಬರುತ್ತೆ. ಇದು ಒಂದು ಸತಿ ಟ್ರೈ ಮಾಡಿ ನನ್ನ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಇಲ್ಲಿ. ಸೊ ನಾನು ಕಾರ್ನ್ಫ್ಲೋರು ಇಲ್ಲಿ 2 to 3 ಸ್ಪೂನ್ ತೊಗೊಂಡಿದ್ದೀನಿ. ಅದಕ್ಕೆ ಗರಂ ಮಸಾಲ 2 ಸ್ಪೂನು ಮತ್ತು 4 ಸ್ಪೂನು ಧನಿಯಾ ಪುಡಿ, ಅರ್ಧ ಚಮಚ ಅರಿಶಿಣದ ಪುಡಿ, ಅಚ್ಕಾರದ ಪುಡಿ 6ರಿಂದ 7 ಚಮಚ ಹಾಕ್ಕೊಳ್ಬೇಕು. ಇಲ್ಲಿ ಫಿಶ್ ಬಂದು ನಾನು 2.5 kg ತೊಗೊಂಡಿದ್ದೀನಿ, ಜಿಲೇಬಿ ಮೀನು ತೊಗೊಂಡಿರೋದು. ಸೊ ನೀವು ಫಿಶ್ ಎಷ್ಟು ತೊಗೋತೀರಾ ಅದ್ರ ಮೇಲೆ ನೀವು ನೋಡಿಕೊಂಡು ಕ್ವಾಂಟಿಟಿ ತೊಗೊಳ್ಳಿ. ಸೊ ನನಗೆ ಇಲ್ಲಿ 8 ಫಿಶಸ್ ಇದೆ. ಸೊ 8 ಫಿಶಸ್ಗೆ ನಾನು ಇಷ್ಟು ಕ್ವಾಂಟಿಟಿ ಮಾಡ್ಕೊಳ್ತಿರೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದು ನಾವೇ ಫ್ರೆಶ್ ಆಗಿ ಮಾಡ್ಕೊಂಡಿರೋ ಅಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ನೀರಾಗೋದ್ರೆ ಚೆನ್ನಾಗಿ ಬರೋದಿಲ್ಲ. ಮತ್ತು ಎಣ್ಣೆಲಿ ಫ್ರೈ ಮಾಡುವಾಗ ಪಟಪಟ ಅಂತ ಸಿಡಿಯುತ್ತೆ, ಅದಕ್ಕೋಸ್ಕರ.
ಸೊ ನೋಡಿ, ಈ ರೀತಿ ಕನ್ಸಿಸ್ಟೆನ್ಸಿಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮೀನನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಅದರಲ್ಲಿ ಸೈಡ್ ಕಟ್ಸ್ ಹಾಕ್ಕೊಂಡ್ರೆ ಒಳ್ಳೆಯದಾಗಿ ಒಳಗಡೆ ಮಸಾಲೆ ಎಲ್ಲ ಇಳಿಯುತ್ತೆ. ಇದನ್ನು ಚೆನ್ನಾಗಿ ನಾವು ಫಿಶ್ಗೆ ಇನ್ನೇನು ಔಟ್ ಒಳಗಡೆ ಮತ್ತು ಆಚೆ ನೀಟಾಗಿ ಅಪ್ಲೈ ಮಾಡಿಕೊಂಡು 1-2 ಅವರ್ ನೀಟಾಗಿ ಮ್ಯಾರಿನೇಟ್ ಮಾಡಿ ಇಟ್ಟರೆ ಚೆನ್ನಾಗಿ ಬರುತ್ತೆ. ನಾವು 4 ಅವರ್ಸ್ ಮ್ಯಾರಿನೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಬಟ್ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೇಕಂದ್ರೂ ಮಾಡ್ಕೋಬೋದು, ಬಟ್ ಅಷ್ಟೊಂದು ಒಳಗಡೆ ಖಾರ ಎಲ್ಲ ಇಳಿಯೋದಿಲ್ಲ. ಸೊ 3 to 4 hours ಮ್ಯಾರಿನೇಟ್ ಮಾಡಿದ್ಮೇಲೆ ಚೆನ್ನಾಗಿ ಕಾದಿರುವಂಥ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ರಾಯಿತು. ಈ ರೀತಿಯಾಗಿ ಯಮ್ಮಿಯಾಗಿ ಫಿಶ್ ಫ್ರೈ ರೆಡಿ ಆಗಿಬಿಡುತ್ತೆ. ಸಖತ್ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು ಟೇಸ್ಟ್ ಮಾತ್ರ. ನೀವು ಈ ರೀತಿ ಮಾಡಿಕೊಂಡು ಇದ್ರ ಜೊತೆ ಗ್ರೀನ್ ಚಟ್ನಿ ಮಾಡಿ ಕೊಡಿ. ಸೀರಿಯಸ್ಲಿ ಯಾರೇ ಆಗಲಿ ಅಟ್ಲೀಸ್ಟ್ ಒಂದು 4 ಪೀಸಸ್ ಆದರೂ ತಿನ್ನಬೇಕು ಅಂತ ಅನ್ಕೋತಾರೆ. ಒಂಥರ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂತಲೇ ಅನ್ಸೋದಿಲ್ಲ. ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ ಮೀನು ತಿನ್ನೋದಕ್ಕೆ. ಮಕ್ಳಿಗೂ ಮೀನಂದರೆ ತುಂಬ ಇಷ್ಟ ಆಗುತ್ತೆ. ಸುಮಾರು ಜನ ಮಕ್ಕಳು ಚಿಕನ್ ಮಾತ್ರನೇ ತಿಂತಿರ್ತಾರೆ, ಫಿಶ್ಶು ಅದೆಲ್ಲ ತಿನ್ನೋದಿಲ್ಲ. ಈ ರೀತಿ ಮಾಡಿಕೊಟ್ರೆ ಅವರೇ ಆಸೆಪಟ್ಟು ಪದೇ ಪದೇ ಕೇಳಿ ತಿನ್ನೋ ಅಷ್ಟು ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಇತ್ತು ಈ ರೆಸಿಪಿ ಅನ್ನೋದನ್ನು. ಸೊ ನಾನು ಫಿಶ್ ಫ್ರೈ ಮಾಡಿಕೊಂಡು ಬರೋಷ್ಟೊತ್ತಿಗೆ ಇವರೆಲ್ಲ ಆಟ ಆಡ್ಕೊಂಡು ಕೆಳಗಡೆ ಬಂದರು. ಸೊ ವೆದರ್ ಅಂತೂ ಸಖತ್ತಾಗಿತ್ತು, ಗಾಳಿ ಬೀಸ್ತಾ ಇತ್ತು, ಇನ್ನೇನು ಮಳೆ ಸ್ಟಾರ್ಟ್ ಆಗಬೇಕಿತ್ತು. ಸೊ ಡ್ರಿಸಲ್ ಆಗ್ತಾಯಿತ್ತು. ಅದರಲ್ಲಿ ಬಿಸಿ ಬಿಸಿ ಫಿಶ್ ಫ್ರೈ ಅಂತೂ ವಾವ್. ಫಸ್ಟ್ ಕೊಟ್ಟಾಗ ಅಯ್ಯೋ ಬೇಡ, ಹೊಟ್ಟೆ ತುಂಬ ಮಧ್ಯಾಹ್ನ ಊಟ ಮಾಡಿಬಿಟ್ಟಿದ್ದೀವಿ, 1 ಫಿಶ್ 2 ಫಿಶ್ ತಿನ್ನೋದಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು ನಮ್ಮ ಅಕ್ಕನೂ ಭಾವನೂ. ಆಮೇಲೆ ಹೇಳಿದ್ರು ತಿಂದುಬಿಟ್ಟು ಎಷ್ಟು ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ, ಒಬ್ಬರೇ ಬೇಕಾದರೆ 10 ಫಿಶ್ ಕೊಟ್ಟರು ತಿನ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಹೇಳಿದ್ರು. ಸಖತ್ತು ಖುಷಿಯಾಗೋಯ್ತು. ಈ ರೀತಿ ಕಾಂಪ್ಲಿಮೆಂಟ್ಸ್ ಕೇಳಿದ್ರೆ ಫುಲ್ ಖುಷಿಯಾಗ್ಬಿಡುತ್ತೆ. ಮೈಸೂರಲ್ಲಿ ಫಿಶ್ ತಿಂದಿದ್ರಲ್ವ, ಅದು ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇತ್ತು. ಅದೆಲ್ಲ ನೆನೆಸ್ಕೊಂಡು ಹೇಳ್ತಾಯಿದ್ರು, ಈ ರೀತಿ ಫಿಶ್ ಇದ್ದರೆ ಹತ್ತಲ್ಲ ಎಷ್ಟು ಬೇಕಾದ್ರೂ ಖಾಲಿ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರವಾಗ ನನಗಂತೂ ಫುಲ್ ಖುಷಿಯಾಗೋಯ್ತು. ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ ಫಿಶ್ ಫ್ರೈ ಅಂದರೆ ಅಲ್ಲ. ಸೊ ತಿಂದ್ಬಿಟ್ಟು ಹೇಳ್ತಾಯಿದ್ರು ಸಖತ್ತಾಗಿದೆ ಅಂತ. ನಾವು ಯಾವಾಗಲೂ ಜಾಸ್ತಿ ಬಾಂಗಡ ತಂದು ಮಾಡ್ತಿದ್ದಿದ್ದು. ಈ ಸತಿ ಜಿಲೇಬಿ ಟ್ರೈ ಮಾಡಿದೆ, ಚೆನ್ನಾಗಿ ಬಂದಿತ್ತು. ಬಟ್ ಸೇಮ್ ಮೆಥಡು ನಾನು ಬಾಂಗಡಾಗೂ ಯೂಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ. ಬಟ್ ಜಿಲೇಬಿಯಲ್ಲಿ ಡೀಪ್ ಫ್ರೈಗೆ ಸಖತ್ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು, ನನಗೂ ತುಂಬ ಇಷ್ಟ ಆಯಿತು. ಸೊ ಪೀಸ್ಫುಲ್ ಸಂಡೇ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ನೆಕ್ಸ್ಟ್ ವ್ಲಾಗ್.